Thomas Chandra Industry Area. Mr. Prasad, kickstarting Oval Box Arena, a mini stadium like never before. Foreign conditions, I believe. Bowler, boundary! What a shot! I can already feel the IPL season kicking off in the hands of Mr. Prasad. And so I'm going to take my opportunities. I got the best. Let's go. What a shot! Wonderfully played by Mr. Prasad. Swing and a miss. Partner in crime, Ravindra. What a shot! 6. Sports Arena in ಈ ಒಂದು ಬಾಲ್ ಬರ್ತಾ ಇದೆ ನೋಡಿ ಹೊಡೆದ್ರು ನೋಡಿ ಹೋಯ್ತು ಓಕೆ Tell the squad you don't see me as your uncle. Big bum. Yeah. I'm a true believer. And the whole of me fans me I do it from then. The music and the scam me no sleep from when I know.
ಚಂದಾಪುರ ಪುರಸಭೆ ವ್ಯಾಪ್ತಿ ಈಲಲ್ಗೆ ಹತ್ರ ಓಲ್ ಬಾಕ್ಸ್ ಅರೇನಾ ಅಂತ ಹೇಳ್ಬಿಟ್ಟು ಒಂದು ಅಕಾಡೆಮಿಕ್ ಮಾಡಿದ್ದಾರೆ. ನನಗೆ ಗೊತ್ತಿರುವಂತ ಸ್ನೇಹಿತರ ಒಬ್ಬರು ಅಳಿಯ ಅವರೇ ಮಾಡಿರೋದು. ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಸುಮಾರು ಕಡೆ ಹೋಗ್ತಾ ಇರ್ತೀನಿ ಈ ತರ ಸಮ್ಮರ್ ಕ್ಯಾಂಪ್ಸ್ದು ಅವೆಲ್ಲ ಮಾಡೋದಕ್ಕೆ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಪ್ಲೆಜ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಮಕ್ಕಳಿಗೆಲ್ಲ ಆಟ ಆಡ್ಬೇಕಂತ ಹೇಳಿದ್ರೆ ಕ್ರಿಕೆಟ್ಗೆ ಶಾರ್ಟ್ ಪಿಚ್ ಕ್ರಿಕೆಟ್ ಆಡ್ಬೋದು, ಫುಟ್ಬಾಲ್ ಆಡ್ಬೋದು, ಬಾಸ್ಕೆಟ್ ಬಾಲ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು. ಆತರ ಮಲ್ಟಿ ಗೇಮ್ಸ್ ಅನ್ನ ಸ್ಪೋರ್ಟ್ಸ್ ಅನ್ನ ಒಂದೇ ಕ್ಯಾಂಪಸ್ ನ ಒಳಗಡೆ ಆಡಿಸ್ಲಿಕ್ಕೆ ಇವರು ಒಂದು ಚೆನ್ನಾಗಿ ಮಾಡಿದ್ದಾರೆ. ಈ ತರ ಫೆಸಿಲಿಟೀಸ್ ನಮ್ಮ ಈ ಲೋಕಲ್ ಏರಿಯಾಗಳಲ್ಲಿ ಬೇಕಿತ್ತು, ನಿಜವಾಗ್ಲೂ ಬೇಕಿತ್ತು. ಅದು ಬಂದಿರೋದ್ರಿಂದ ಇಲ್ಲಿರುವಂತ ಲೋಕಲ್ ಇರುವಂತ ಎಲ್ಲಾ ಮಕ್ಕಳುಗಳಿಗೆ ಮತ್ತೆ ಯಾರೇ ಇರ್ಲಿ, ಅದು ನಮ್ಮ ಮಕ್ಳು ಇರ್ಲಿ ಇನ್ನೊಬ್ರು ಯಾರ ಇದ್ರು ಸಹ ಅವ್ರಿಗೆಲ್ಲ ಒಳ್ಳೆ ಅನುಕೂಲ ಆಗ್ತಾ ಇದೆ. ಇದನ್ನೆಲ್ಲರೂ ಸಹ ಇಲ್ಲಿರುವಂತ ಸ್ಥಳೀಯರು ಮತ್ತೆ ಹೊರಗಡೆಯಿಂದ ಬಂದಿರುವಂತ ಎಲ್ಲರೂ ಸಹ ಇದನ್ನ ಸದುಪಯೋಗ ಪಡಿಸ್ಕೊಂಡು ಈ ಅಕಾಡೆಮಿಕ್ ಹೆಚ್ಚೆಚ್ಚಾಗಿ ಪ್ರೋತ್ಸಾಹ ಮಾಡಬೇಕು. ಅವ್ರು ಇನ್ನೂ ಚೆನ್ನಾಗಿ ನಡೆಸಲಿಕ್ಕೆ ಅವ್ರಿಗೆಲ್ರಿಗೂ ಸಹ ಇಲ್ಲಿರುವಂತ ಸ್ಥಳೀಯರು, ಇಲ್ಲಿರುವಂತ ಕೌನ್ಸಿಲರ್ಸು ಮತ್ತೆ ಎಲ್ಲರೂ ಸಹ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಇದನ್ನ ಚೆನ್ನಾಗಿ ನಡೆಸಬೇಕು ಅಂತೇಳಿ ನಾನು ಎಲ್ಲ ಸ್ಥಳೀಯರಲ್ಲೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ವೈಯಕ್ತಿಕವಾಗಿ ನಾನು ಮತ್ತೆ ಸಂಜೀವ್ ಸಾವಂತ್, ಮುರಳೀಧರು, ಉದಯ್, ಗೋಪಾಲ್ ಸಿಂಗು, ನಮ್ಮ ರಾಜು ಇವರೆಲ್ಲರೂ ಸಹ ಬಂದಿದ್ದೀವಿ. ನಾವೆಲ್ಲರೂ ಸಹ ಅವರಿಗೆ ವೈಯಕ್ತಿಕವಾಗಿ ನಾವೆಲ್ಲರೂ ಸಹ ಇಂಥ ಕ್ರೀಡೆ ಅಂತ ಹೇಳಿದ್ರೆ ನಾವು ಕ್ರೀಡೆಗಳಲ್ಲಿ ಹೆಚ್ಚೆಚ್ಚಾಗಿ ಮುಂದೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಇದು ಚೆನ್ನಾಗಿ ನಡೀಲಿ, ಮಕ್ಕಳು ಆರೋಗ್ಯವಾಗಿರ್ಲಿಕ್ಕೆ ಇಂಥ ಕ್ಯಾಂಪ್ಗಳು ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗ್ಲಿ. ತಾವು ಸಹ ಮಾಧ್ಯಮದವರು ಸಹ ಎಲ್ಲ ಕಡೆ ಇದನ್ನ ತೋರಿಸಿ ಇಂಥ ಕ್ಯಾಂಪ್ಗಳಲ್ಲಿ ಮಕ್ಕಳನ್ನೆಲ್ಲ ಬಂದು ಚೆನ್ನಾಗಾಗ್ಲಿ ಅಂತೇಳಿ ನಾನು ಎಲ್ಲ ಸ್ಥಳೀಯರುಗಳಿಗೆ ಮತ್ತೆ ಇಲ್ಲಿರುವಂತ ಎಲ್ಲ ಶಾಲಾ ಮಕ್ಕಳುಗಳಿಗೆ ಮತ್ತೆ ಮಕ್ಕಳಿಗೆ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಇವತ್ತಿನ ದಿವಸ ಕೆಲಸದ ಒತ್ತಡದಲ್ಲಿ ಮತ್ತು ಕಾಲೇಜು ಐಟಿ ಈ ರೀತಿ ಒಂದು ರಿಲ್ಯಾಕ್ಸ್ ಸಮ್ಮರ್ ಇದರಲ್ಲಿ ವೀಕ್ಲಿ. ಹೌದು, ಯಾಕಂದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಶಾಲೆನಲ್ಲಿ ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತಾರೆ, 5 ಗಂಟೆಗೆ ಎಬ್ಬಿಸ್ತಾರೆ, 7 ಗಂಟೆಗೆ ಶಾಲೆಗೆ ಹೋಗ್ತಾರೆ, ಸಾಯಂಕಾಲ 4 ಗಂಟೆಗೆ ಬರ್ತಾರೆ, ಪುನಃ ಟ್ಯೂಷನ್ ಅಂತ ಹೇಳ್ತಾರೆ, ಹೋಮ್ ವರ್ಕ್ ಅಂತ ಹೇಳ್ತಾರೆ. ಮಕ್ಕಳು ಸಹ ಭಾರಿ ಒತ್ತಡದಲ್ಲಿ ನಾವು ಪೇರೆಂಟ್ಸು ಮತ್ತೆ ಶಾಲೆನಲ್ಲೂ ಸಹ ಇತ್ತೀಚೆಗೆ ಜಾಸ್ತಿ ಒತ್ತಡಗಳಾಗ್ತಾ ಇದೆ. ಇಂಥ ಒತ್ತಡಗಳು ಇರಬೇಕು. ಯಾಕಂದ್ರೆ ಮಕ್ಕಳು ಓದ್ಲಿ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳಿಗೆ ಏನೋ ಒಂದು ಆಸೆ ಇರುತ್ತೆ. ಶಾಲೆನಲ್ಲಿ ಟೀಚರ್ಸ್ಗೂ ಸಹ ನಮ್ಮ ಶಾಲೆನಲ್ಲಿ 100% ಮಾರ್ಕ್ಸ್ ಬರಬೇಕು, ರಿಸಲ್ಟ್ ಬರ್ಬೇಕು ಅನ್ನೋದು ಅವ್ರದ್ದೊಂದು ಗುರಿ ಇರುತ್ತೆ. ಎಲ್ಲ ಒಳ್ಳೇದೇ. ಅದ್ರ ಜೊತೆನಲ್ಲಿ ಮಕ್ಕಳಿಗೆ ವಿಶ್ರಾಂತಿ ಅನ್ನೋದು ಬೇಕಿದೆ, ಅವ್ರಿಗೆ ರಿಲ್ಯಾಕ್ಸೇಷನ್ ಬೇಕಿದೆ. ಸೊ ಮಕ್ಕಳಿಗೆ ರಿಲ್ಯಾಕ್ಸೇಷನ್ ಅಂತ ಹೇಳಿದ್ರಾಗ ಇಂಥ ಕ್ಯಾಂಪ್ಗಳಲ್ಲಿ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಆಟ ಆಡಿಸಿ ಅಂದ್ರೆ ಮಕ್ಕಳು ಸಹ ರಿಲ್ಯಾಕ್ಸ್ ಆಗ್ತಾರೆ. ಸಾಟರ್ಡೆ ಸಂಡೇಸ್ ರಜೆ ಇರುತ್ತೆ, ಅವ್ರನ್ನ ತಂದು ಇಲ್ಲಿ ಬಿಟ್ಟು ರಿಲ್ಯಾಕ್ಸ್ ಮಾಡಿ ಒಂದು ವಾರ ಪೂರ್ತಿ ಅವ್ರ ಮೇಲೆ ನೀವು ಒತ್ತಡ ಹಾಕಿ 5 ದಿವಸ ಒತ್ತಡ ಹಾಕಿ 2 ದಿವಸ ಅವ್ರಿಗೂ ಸಹ ರಿಲ್ಯಾಕ್ಸ್ ಕೊಡಿ ಅಂತೇಳಿ ನಾನು ಎಲ್ಲ ಪೇರೆಂಟ್ಸ್ಗೂ ತಮ್ಮ ಮುಖಾಂತರವಾಗಿ ಮನವಿ ಮಾಡ್ತೀನಿ. ವಿದ್ಯೆ ಒಂದೇ ಅಲ್ಲ ಮುಖ್ಯ, ಜೊತೆಯಲ್ಲಿ ಅವರ ಆರೋಗ್ಯ ಮತ್ತೆ ಕ್ರೀಡೆ ಮತ್ತೆ ಅವರ ಮನಸ್ಸಿಗೆ ನೆಮ್ಮದಿನೂ ಇರ್ಬೇಕಲ್ವ ಹುಡುಗರಿಗೆ. ಅವರೆಲ್ಲ ಅವ್ರ ಹುಡುಗ ಜೊತೆ ನಾವು ಅಂತ ಹೇಳಿದ್ರೆ ಎಲ್ಲ ಫ್ರೆಂಡ್ಸ್ ಜೊತೆನಲ್ಲಿ ಹೋಗ್ಬಿಡ್ತೀವಿ. ಹುಡುಗರು ಅವ್ರದೇ ಆದಂತ ಒಂದು ಫ್ರೆಂಡ್ಸ್ ಗ್ಯಾಂಗ್ ಇರ್ತಾರಲ್ವ, ಅವ್ರ ಜೊತೆನಲ್ಲಿ ಬಂದು ಈ ಕ್ಯಾಂಪ್ಗಳಲ್ಲಿ ಆಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರಾಗ ಇನ್ನು ಚೆನ್ನಾಗಿ ಓದ್ತಾರೆ ಅವಾಗ ಅಂತೇಳಿ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಇವತ್ತು ಬೊಮ್ಮಸಂದ್ರ ಗ್ರಾಮದ ಹಿಲಲ್ಗಿ ಅಂತ ಗ್ರಾಮ, ಬೊಮ್ಮಸಂದ್ರ ಚಂದಾಪುರ ಇಲ್ಲಿ ಓಲ್ ಬಾಕ್ಸ್ ಅರೇನಾ ಅಂತ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಫುಟ್ಬಾಲು, ಕ್ರಿಕೆಟ್ ಎಲ್ಲ ತರ ಕ್ರೀಡೆಗೆ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರಫ್ ಎಲ್ಲ ನೋಡಿದರೆ ಒಳ್ಳೆ ಸೈಂಟಿಫಿಕ್ ಆಗಿ ಚೆನ್ನಾಗಿದೆ. ಹುಡುಗರು ಯಾಕಂದ್ರೆ ಈಗಿನ ಕಾಲದಲ್ಲಿ ಈಗ ವಾರ್ಷಿಕ ಎಕ್ಸಾಮ್ ಬಂದಿದೆ. ಈಗ ಮಕ್ಕಳು ಸುಮ್ಮನೆ ಮನೆಯಲ್ಲಿದ್ದರೆ ಟಿವಿ ಮೊಬೈಲ್ ಅಂತ ಅದರಲ್ಲೇ ಇದ್ದು ಬಿಡ್ತಾರೆ. ಯಾಕಂದ್ರೆ ಇಂಥ ಅಕಾಡೆಮಿ ಎಲ್ಲ ಇದ್ರೆ ಮಕ್ಕಳು ಸ್ವಲ್ಪ ಕ್ರಿಕೆಟ್, ಫುಟ್ಬಾಲು, ಫಿಸಿಕಲ್ಲು ಇದು ಆಗುತ್ತೆ. ಆದಷ್ಟು ಹುಡುಗರು ಎಲ್ಲ ಚೆನ್ನಾಗಿ ಅಂದರೆ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು. ಯಾಕಂದ್ರೆ ಚೆನ್ನಾಗಿ ಮಾಡಿದ್ದಾರೆ ಇವರು. ನಾನು 2-3 ಸೆಕೆಂಡ್ ನಮ್ಮ ಮಗನು ಒಂದು ಅಕಾಡೆಮಿಯಲ್ಲಿ ಹೋಗ್ತಾ ಇದ್ದಾನೆ, ಇಲ್ಲಿ ನಮ್ಮ ಬನ್ನಹಳ್ಳಿ ಹತ್ರ. ಬಟ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಎಲ್ಲ ನಮ್ಮ ಇವರಿಗೆಲ್ಲ ಓನರ್ಸ್ಗಳಿಗೆಲ್ಲ ನಾನು ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಕೊಂಡು ಅವರಿಗೆ ಮುಂದಿನ ದಿನದಲ್ಲಿ ಭಾಳಷ್ಟು ಜನ ಬರಲಿ, ಇದು ಈ ಸ್ಟೂಡೆಂಟ್ಸ್ಗಳು ಅಂತ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಕೊಂಡು 2 ಮಾತು. ಚಂದಾಪುರ ಪುರಸಭೆಯ ಹೀಲೇಲ್ಗೆ ಗ್ರಾಮದ ವಾರ್ಡ್ ನಂಬರ್ 8ರಲ್ಲಿ ಓಲ್ ಬಾಕ್ಸ್ ಅಕಾಡೆಮಿ ಓಪನ್ ಆಗಿದೆ. ಈ ಅಕಾಡೆಮಿ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ ಮುಂದೆ ತುಂಬಾ ಕಾಲ ಕಳೀತಾ ಇದ್ದಾರೆ.
ಮೊಬೈಲ್ ಮುಂದೆ ಕಾಲ ಕಳೆಯೋದ್ರಿಂದ ಅವರು ತುಂಬಾ ಅದರಲ್ಲಿ ಇದಾಗ್ಬಿಟ್ಟಿದ್ದಾರೆ. ಅದಕ್ಕಾಗಿ ಈ ಅಕಾಡೆಮಿನಲ್ಲಿ ಅವರು ಎಲ್ಲ ಸೇರಿದ್ರೆ ಅವರ ಆರೋಗ್ಯಕ್ಕೂ ಉಪಯೋಗ ಆಗ್ತೈತೆ. ಈಗ ತಾನೇ ಪ್ರಸಾದ್ ಅಣ್ಣವ್ರು ಮಾತಾಡಿದ್ರು. ಅವರು ಪೂಮಾ ಇಂಜಿನಿಯರಿಂಗ್ ಟೀಮ್ನಲ್ಲಿ 30 ವರ್ಷದಿಂದ ಒಳ್ಳೆ ಕ್ರಿಕೆಟ್ ಟೀಮ್ ಇದ್ದು ಪ್ರಸಾದ್ ಅಣ್ಣವರು, ಚಲಣ್ಣವರು ಒಳ್ಳೆ ಕ್ರಿಕೆಟ್ ಟೀಮ್ ಸಹ ಇತ್ತು. ಪ್ರಸಾದ್ ಅಣ್ಣವ್ರದ್ದು ತುಂಬಾ ಒಳ್ಳೆ ಕ್ರೀಡಾಪಟು ಅಂತ ಹೇಳೋದ್ರಲ್ಲಿ ಪ್ರಸಾದ್ ಅಣ್ಣವ್ರು ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಅವ್ರ ಜೊತೆಲಿ ಆಡಿದ್ದೀವಿ. ಇಲ್ಲಲ್ಗೆ ಟೀಮು ಅವ್ರದ್ದು ಪೂಮಾ ಇಂಜಿನಿಯರಿಂಗ್ ಟೀಮ್ ಇದ್ದಿದ್ದು. ಅದಕ್ಕಾಗಿ ಈ ಅಕಾಡೆಮಿನ ಎಲ್ಲ ಮಕ್ಕಳು ಸದುಪಯೋಗ ಪಡಿಸ್ಕೊಬೇಕು. ಮತ್ತೆ ಇಲ್ಲಿರೋರು ಎಲ್ಲರೂ ಸಹಕರಿಸಬೇಕು. ಮಕ್ಕಳಿಗೆ ತುಂಬಾ ಆರೋಗ್ಯವಾಗಿರೋದಕ್ಕೆ ಈ ಕ್ರೀಡಾಂಗಣ ತುಂಬಾ ಒಳ್ಳೆಯದಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. My name is Tom. This is Ravi. So we have started this Oval Box Arena here in Hilalige. ನಮ್ಮ ಏರಿಯಾದಲ್ಲಿ ಆಕ್ಚುಲಿ ಈ ತರ ಒಂದು ಒಳ್ಳೆ ಮಲ್ಟಿ ಸ್ಪೋರ್ಟ್ಸ್ ಅರೇನಾ ಇರಲಿಲ್ಲ. ಸೊ ನಮ್ಮ ಮಕ್ಕಳಿಗೆ ಇಲ್ಲಿ ಇರೋ ಎಲ್ಲರೂ ಬಂದು ಇಲ್ಲಿ ಆಡ್ಬೋದು, ಏನಾದರೂ ಒಂದು ಕಲಿಬೋದು. ಇವಾಗ ಸಮ್ಮರ್ ಬರ್ತಾ ಇದೆ, ಬಿಸಿಲು ಜಾಸ್ತಿ ಆಗಿದೆ. ನಾವು ಫ್ಲಡ್ ಲೈಟ್ಸ್ ಎಲ್ಲ ಹಾಕಿದ್ವಿ. ಪ್ಲಸ್ ಮಲ್ಟಿಪಲ್ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಕೊಡ್ತಾ ಇದ್ವಿ. ಪ್ಲಸ್ ಇಲ್ಲಿ ಫ್ಯಾಮಿಲಿಯಾಗಿ ಬಂದರೆ ಎಲ್ಲರೂ ಬಂದ್ಬಿಟ್ಟು ಏನಾದರೂ ಒಂದು ಮಾಡ್ಬೋದು. ಖಂಡಿತ ಒಬ್ರು ಒಂದು ಕ್ರಿಕೆಟ್ ಫುಟ್ಬಾಲ್ ಆಡ್ಬೋದು, ಇನ್ನೊಬ್ರು ಪಿಕಲ್ ಬಾಲ್ ಅಂತ ಹೊಸ ಸ್ಪೋರ್ಟ್ಸ್ ಅಲ್ಲಿ ತಗೊಂಡ್ಬಂದಿದ್ವಿ. ಸೊ ಇಟ್ ಇಸ್ ಲೈಕ್ ವಿ ಆರ್ ವೆರಿ ಹ್ಯಾಪಿ ಅಂಡ್ we are so glad Mr. Prasad and his entire team came over here and launched and opened this facility for us. They are wonderful people. I've been very supportive to the people across Chandapura and Hilaligan's entire area. So glad. Thank you so much, and we are very excited about this journey. We would request all of you to come over, try and play in this arena and stay more active in this world. Thank you so much. Which type of ಏನೇನು ಕ್ರೀಡೆಗಳಿದೆ? Okay, so the facilities what we are offering here is football. Up to 14 people can play football at the same time. And also what we have done is a mini stadium concept. Like whenever if somebody comes here, if you see me, we have set up an LED screen, we have digital scoreboard and a proper cricket pitch and a oval shaped ground where people can play everywhere in all 360-degree direction. And that's one of the big speciality about this particular place. And the floodlights what you're seeing over there, it's also like how you experience in a stadium. So anyone comes over here, it is like, okay, I played in a stadium, right? Giving that feel. So that is one thing. And the kind of grass what we have put is also doesn't have a rubber fillings. Normally in turfs, what will happen is that rubber will be there. In sun, because of exposure, a lot of toxic things will come off because of the rashes and continuous exposure can cause cancer also. So what we have done is like we have brought a non-rubber alternative. It's an eco-friendly one. It's completely safe for children to play even like multiple hours, and we are so glad we are able to bring it over here and also like kick-started by Mr. Prasad, and we are super excited. Yeah, so we are bringing top-notch coaching academies here. So we are getting tie-up with Play India. They will be the football coaching academy. They have multiple outlets in entire Bangalore. They have good coaches, international coaches and all there. And we are trying up with Kelomore for cricket academy. So the owner is from Mumbai. He was a former Indian player and he was a former BCCI selector as well. So they are Kelomore actually. So they are going to start their academy from 17th onwards. So I request all the parents to utilize this summer time and bring your kids, and it's very important to have some sports activities along with the education. That's the main intention of bringing up this place. We hope you all use it, and we are more than happy to help you.